ಇವತ್ತು ಕೇಳ್ತಾರೋ ಎಲ್ಲ ನರೇಂದ್ರ ಮೋದಿಯವರು 10 ವರ್ಷ ಏನು ಮಾಡಿಲ್ಲ ಹೇಳ್ರು ಮಾರಾಯಗಳೇ. ನೀವು 50 ವರ್ಷ ಏನು ಮಾಡಿರಿ ದೇಶನಾಗ? ನೀವೆಟ್ಟು ಆಸ್ತಿ ಮಾಡಿಕೊಡ್ರಿ ದೇಶನಾಗ? ಇಡೀ ದೇಶ ಲೂಟಿ ಮಾಡಿ ಎಲ್ಲೆಲ್ಲಿ ಒಯ್ದಿಟ್ಟಿರಲ್ಲ. ಇಟ್ಲಿ ಒಳಗೆ ಇಟ್ಟಿರೋ ಆ ಯಾವ ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿಟ್ಟಿರೋ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಮೋದಿಯವ್ರು 15 ಲಕ್ಷ ತಂದು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮನೆ ಹೇಳ್ತಾನೆ, ಮೋದಿಯವ್ರು 15 ಲಕ್ಷ ಎಲ್ಲಿ? ನಾ ಹೇಳಿದೆ, ಪುಣ್ಯಾತ್ಮ ನಿನ್ನೊಂದೇ ಅಟ್ಟಲಿ ಎಲ್ಲ ಆಸ್ತಿ ನಿಲಾವ್ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಬರ್ತವೆ. ಲೂಟಿ ಲೂಟಿ. ಒಂದು ಶೋಲೆ ಪಿಕ್ಚರ್ ನೋಡ್ರಿ ಇಲ್ಲ, ಗಬ್ಬರ್ ಸಿಂಗ್ ಅಂದು ಒಂದು ಇದು ಇತ್ತದು, ಏನೋ ದೊಡ್ಡ ಗುಟ್ಟಿತ್ತದು ರಾಮನಗರ. ಅದೇನೋ ಹರೇ ಸಂಬಾ ಅಂತೇನಂತಿದ್ರು ಆ ಗುಡ್ಡ. ಅರೇ ಹೋ ಸಂಬಾ. ಅವ ಬೆಲ್ಟ್ ತೊಗೊಂಡು ಹಿಂಗೆ ಮ್ಯಾಗ ಅಲ್ಲಿ ಗುಡ್ಡದಾಗ ಕಾಣಿಸ್ತಿದ್ದ. ಇವ ತಳಗ ಗಬ್ಬರ್ ಸಿಂಗ್ ಇರ್ತಿರ್ತದೆ, ಇವತ್ತು ನೆಲ ಕಟ್ಟಿರ್ತಿದ್ರು ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಹೇಮಾ ಮಾಲಿನಿ. ಈಗ ಹೋಗಿ ನೋಡ್ರಿ ನೀವು. ಮೊನ್ನೆ ನಾನು ಹಿಂದಕ್ಕೆ ಒಂದು ಕನಕಪುರ ಇಲೆಕ್ಷನ್ಗೆ ಹೋಗಿದ್ದೆ. ಯಾವಾಗ ನಾವು JDSನಾಗಿದ್ವಿ. ನಾವು ಅಲ್ಲಿ ಕುಮಾರಸ್ವಾಮಿ ಅವ್ರ ಮನೆಯವರು ಕ್ಯಾಂಡಿಡೇಟ್ ಆಗಿದ್ರು MP. ಹೋಗಿದ್ದೆ ಅವಾಗ. ಅವ್ರು ಹೇಳಿದ್ರು, ಎತ್ತಾಡ್ರಿ ಇದು ಏನಿತ್ತಲ್ಲ ಇದು ಗುಡ್ಡ ಎಲ್ಲ ಖಲಾಸಾಗಿತ್ತು ನೋಡ್ರಿ. ಎಲ್ಲ ಖಲಾಸ್. ಇವರೇ ಗ್ರಾನೈಟ್ ರೊಕ್ಕ ಹೊಡೆದು 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 ಲೂಟಿ ಮಾಡಿ ಇವತ್ತು ಕೇಳ್ತಾರೆ ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರ? ಜನಸಾಮಾನ್ಯರಿಗೆ ಹೋಗಿ ಕೇಳ್ರಿ, ಇವತ್ತು ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲಪ್ಪ. ನಾವು ಸುರಕ್ಷಿತವಾಗಿ ಇವತ್ತು ಭಾರತದಲ್ಲಿ ಇವತ್ತು ಇರಲಿಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಮಾತನಾಡ್ತಾರೆ. ಒಂದರೆ ಬಾಂಬ್ ಸ್ಫೋಟ ಆಗ್ಯಾವನ್ನ ಈ ಸಣ್ಣ ಪುಟ್ಟು ಮಾಡ್ಲಕತ್ತಾರ ಮಕ್ಕಳು. ಇನ್ನು ಕಾಂಗ್ರೆಸ್ ಇದ್ದಾಗ ನೋಡಿ ತಾಜ್ ಹೋಟೆಲ್ನೇ ಡಮ್ ಅನ್ಸ್ಬೇಕತ್ತಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಟರ್ಮಿನಸ್ ಮುಂಬೈದಾಗ ನಮ್ಮ ಪಾರ್ಲಿಮೆಂಟ್, ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಸ್ವಲ್ಪದ್ರ ಕಡೆಕಾದ ನಾವು. ಅವತ್ತು ನಾನು ಹುಟ್ಟು ಹಬ್ಬ 13/12 ನಮ್ಮದು ಹುಟ್ಟಹಬ್ಬ. ಆ IC ಸಣ್ಣದಿ ಅಂತೇಳಿ ನಮ್ಮ ಹಾವೇರಿ ಲೋಕಸಭಾ ಮೆಂಬರ್ ಇದ್ದರು, ನಾನು ಕೂಡಿ ಹೊರಗೆ ಬಂದೀವಿ. ಬಂದು ನಮ್ಮ MP ಪಗಾರ ಅಂತೇಳಿ ಮತ್ತೊಂದು ಅನೆಕ್ಷಿ ಅಂತ ಇದ್ದಲ್ಲಿ ಹೋಗು ನಡ್ರಿ ಬಸನಗೌಡ್ರ ಅಂತೇಳಿ ಒಂದು ಹಳೆ ಟೆಂಪೋ ಇತ್ತು. MP ಗಳಿಗೆ 5 ರೂಪಾಯಿ ತೊಗೋತಿದ್ರು. ಎಲ್ಲಿ ಇಲ್ಲಿಗೆ ಅಡ್ಡಾಡಕ್ಕೆ 5 ರೂಪಾಯಿ ಒಂದು ಗಿನ್ನಿ ಇಟ್ಕೊಂಡು ಕುಂಡ್ರೋದು. ಡ್ರೈವರ್ 5 ರೂಪಾಯಿ ಕೊಟ್ಕೊಳ್ಳೇ ಚಲೋ ಅನೆಕ್ಷಿಗೆ ಹೋಗೋದು. ಅನೆಕ್ಷಿ ಒಂದು ಪುಕ್ಕಟ್ಟಿತ್ತು. ಮನೆಗೆ ಹೋಗ್ಬೇಕಾದ್ರೆ 5 ರೂಪಾಯಿ ತಗೋತಿದ್ರು. ಹೋಗಿ ನಾ ಹತ್ಲಕತ್ತಿದ್ವಿ. ಪಟಾಕ್ಷಿ ಹಾರಿಸೋದಂಗೆ ಅವಾಜ್ ಬರ್ಲಕ್ಕ ಡಬ್ 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 ಡಬ್. ಇಲ್ಲ ಪಾರ್ಲಿಮೆಂಟ್ ಸುತ್ತು ಎಷ್ಟೋ ಇದು ಮೀಟ್ರು ಬ್ಯಾನ್ ಐತಿ. ಪಟಾಕ್ಷಿ ಹೆಂಗೆ ಹಾರಿಸ್ಲಕತ್ತಾರ ನಾವು ಗಾಬರಿ ಆಯ್ತು. ಒಮ್ಮೆ ಸೈರನ್ ಚಾಲು ಆಯಿತು. ನಮ್ಮನ್ನ ಇಬ್ಬರು MP ಪೊಲೀಸ್ ಸೆಕ್ಯೂರಿಟಿಯವರು ಕರ್ಕೊಂಡು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇದು ಲಾಕರ್ ಇರ್ತೈತಲ್ರಿ, ಅದ್ರಾಗ ಹಾಕಿ ಕಿಲಿ ಹಾಕಿ ಒಳಗೆ ಕೂತೀವಿ. ಎಟ್ರ ತನ 3-4 ತನ ಒಳಗೆ. ಅಲ್ಲಿಂದ ಎಲ್ಲ ಶಾಂತ ಆದ್ಮ್ಯಾಗ ಹೊರಗೆ ಬಂದೀವಿ. ಅದು ಏನಾರೇ ಅವರು ಒಳಗೆ ಹೊಕ್ಕಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ, ಸೋನಿಯಾ ಗಾಂಧಿ ಅವ್ರು ಬೀಗರು, ಭಯೋತ್ಪಾದಕರು ಬೀಗರು. ಆಯಮ್ಮನ ಒಳಗೆ ಇದ್ದಳಕ್ಕೆ ಎಲ್ಲರ ಏನೋ ನಮ್ಮ ಪುಣ್ಯ. ನಮ್ಮ ಸೈನಿಕರು, ನಮ್ಮ ಪಾರ್ಲಿಮೆಂಟ್ ಸೆಕ್ಯೂರಿಟರು ತಮ್ಮ ಪ್ರಾಣ ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಉಳಿಸಿದಂಥದ್ದು. ಅದಕ್ಕೆ ಈ ದೇಶದ ವೀರ ಯೋಧರಿಗೆ, ಸೈನಿಕರಿಗೆ, ನಮ್ಮ ಸೆಕ್ಯೂರಿಟರಿಗೆ ನಾವು ಹೃದಯಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸಬೇಕು ಬಂಧುಗಳೇ.